ಅಶ್ರಫ್ ಅವರು ಮತ್ತೆ ಸ್ಪರ್ಧೆ ಮಾಡಿದ್ದಾರೆ. ನೀವೆಲ್ಲ ಅಶ್ರಫ್ ಅವರು ಶಾಸಕರಾಗಿ ನಿಮ್ಮೆಲ್ಲರಿಗೂ ಪರಿಚಿತರಾಗಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಅವರ 5 ವರ್ಷಗಳ ಕೆಲಸಗಳನ್ನು ತಾವೆಲ್ಲ ಕೂಡ ನೋಡಿದ್ದೀರಿ. ಮತ್ತೆ ಸ್ಪರ್ಧೆಯನ್ನು ಬಯಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೇಳಲಿಕ್ಕೆ ಅವರು ಚುನಾವಣೆಯಲ್ಲಿ ನಿಂತಿದ್ದಾರೆ. ನೀವೆಲ್ಲರೂ ಕೂಡ 9ನೇ ತಾರೀಕು ಮತ್ತೊಮ್ಮೆ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಮಂಜೇಶ್ವರ ಇಲ್ಲಿ ಬಂದಾಗ ನಾನು ಕರ್ನಾಟಕದಲ್ಲಿದ್ದೀನಿ ಅಂತಕ್ಕಂಥ ಭಾವನೆ ಆಗ್ತದೆ. ಯಾಕಂದ್ರೆ ನೀವೆಲ್ಲ ಕನ್ನಡ ಮಾತನಾಡ್ತಕ್ಕಂಥ ಜನ. ಸಾವಿರದ 1956ನೇ ಇಸ್ವಿನಲ್ಲಿ ಅದು ಕೇರಳಕ್ಕೆ ಸೇರಿತು. ಆದರೂ ಕರ್ನಾಟಕದಲ್ಲೇ ಇರಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ನೀವೆಲ್ಲ ಕನ್ನಡ ಮಾತನಾಡ್ತಕ್ಕಂಥ ಜನ, ಕನ್ನಡದಲ್ಲಿ ಓದ್ತಕ್ಕಂಥ ಜನ. ಅದಕ್ಕೋಸ್ಕರನೇ ಇಲ್ಲಿ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಮಹಾನ್ ಸಾಹಿತಿಗಳಿದ್ರು. ಇಲ್ಲಿ ಕಯ್ಯಾರ KN ರೈ ಅವರು ಕೂಡ ಇಲ್ಲಿ ಮಂಜೇಶ್ವರದಲ್ಲೇ ಇದ್ದವರು. ಬಹಳ ಜನ ಕನ್ನಡದಲ್ಲಿ ಸಾಹಿತ್ಯವನ್ನು ರಚಿಸಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರುಗಳನ್ನು ಗಳಿಸಿರ್ತಕ್ಕಂಥ ಮಹನೀಯರು ಇಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಸಂತೋಷದ ವಿಚಾರ ಏನಪ್ಪ ಅಂತಂದ್ರೆ, ನೀವು ಕೇರಳ ರಾಜ್ಯದಲ್ಲಿದ್ದರೂ ಕೂಡ ಕನ್ನಡದಲ್ಲಿ ಮಾತನಾಡಿ, ಕನ್ನಡದಲ್ಲಿ ಕಲಿತು, ಕನ್ನಡದ ಅಸ್ತಿತ್ವವನ್ನು ಉಳಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನು ನಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹಿಂದೆ ಯಾವಾಗ ಇಸ್ನೇಶ್ವರ್ ಬಂದಿದ್ದು 19ರಲ್ಲಿ ಬಂದಿದ್ದೆ. ಈಗ ವೇಣುಗೋಪಾಲ್ರವರು ಮತ್ತೆ ನನಗೆ ಮಂಜೇಶ್ವರಕ್ಕೆ ಹೋಗಲೇಬೇಕು ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಅಶ್ರಫ್ ಅವರ ಪರವಾಗಿ ಮತಯಾಚನೆಗೋಸ್ಕರ ಬಂದಿದ್ದೇನೆ. ನನಗೆ ವಿಶ್ವಾಸ ಇದೆ, ಈ ಬಾರಿನೂ ಕೂಡ 100ಕ್ಕೆ 100 ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ. ಮತ್ತೆ ಕನ್ನಡವನ್ನ ಎತ್ತಿಡಿತಕ್ಕಂಥ ಕೆಲಸವನ್ನ ಕೇರಳ ವಿಧಾನಸಭೆಯಲ್ಲಿ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಅವರು ಕೇರಳ ವಿಧಾನಸಭೆಯಲ್ಲಿ ಗೆದ್ದಾಗ ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅಲ್ಲ, ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕನ್ನಡತನವನ್ನ ಮೆರೀತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಎಲ್ಲ ಕನ್ನಡಿಗರು ಕೂಡ ಅಶ್ರಫ್ ಅವರಿಗೆ ಮತ ಕೊಡಬೇಕು. ಅಶ್ರಫ್ ಅವರಿಗೆ ಮತ ಕೊಡಬೇಕು.
ಅದನ್ನ ಮಾಡಿದ್ರೆ ನಾನು ಅವ್ರ ಪರವಾಗಿ ಮತಯಾಚನೆಗೆ ಬಂದದ್ದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಇಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇಲ್ಲಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಕೇರಳದಲ್ಲಿ ಬೆಳೆಯಲಿಕ್ಕೆ ಬಿಟ್ಟಿಲ್ಲ. ಕೇರಳ ಜನ ಭಾರತೀಯ ಜನತಾ ಪಕ್ಷವನ್ನ ಬೆಳಿಲಿಕ್ಕೆ ಬಿಟ್ಟಿಲ್ಲ. ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಅವರು ಸಂವಿಧಾನ ವಿರೋಧಿ, ಬಡವರ ವಿರೋಧಿ, ದಲಿತರ ವಿರೋಧಿ, ಹಿಂದುಳಿದವರ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ಮಹಿಳೆಯರ ವಿರೋಧಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರ ನಡವಳಿಕೆ ಹಂಗಿದೆ, ಅವರ ವಿಚಾರ ಹಂಗಿದೆ. ಭಾರತೀಯ ಜನತಾ ಪಕ್ಷದವರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಅವರು ಯಾರ ಪರವಾಗಿರ್ತಕ್ಕಂಥವ್ರು ಅಂತಂದ್ರೆ ಶ್ರೀಮಂತರು, ಮೇಲ್ಜಾತಿಯವರು ಮತ್ತೆ ಕಾರ್ಪೊರೇಟ್ ಬಾಡಿಗಳ ಪರವಾಗಿರ್ತಕ್ಕಂಥ ಅದೇ ಭಾರತೀಯ ಜನತಾ ಪಕ್ಷ. ನೀವು ಒಂದು ಕರ್ನಾಟಕದ ಉದಾಹರಣೆಯನ್ನ ನಿಮಗೆ ಹೇಳಬೇಕು ಅಂತಂದ್ರೆ 2023 ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡೋದು. ಪ್ರಧಾನಮಂತ್ರಿ ಆದಿಯಾಗಿ ಬಿಜೆಪಿಯವರು ಇದನ್ನ ವಿರೋಧ ಮಾಡಿದ್ರು. ಬಿಜೆಪಿಯವರು ವಿರೋಧ ಮಾಡಿದ್ರು. ಪ್ರಧಾನಮಂತ್ರಿಯವರೇ ರಾಜಸ್ಥಾನದಲ್ಲಿ ಹೇಳಿದ್ರು, ರಾಜಸ್ಥಾನದಲ್ಲಿ ಇದನ್ನು ಘೋಷಣೆ ಮಾಡಿದಾಗ ಕರ್ನಾಟಕ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಅವುಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದಂಥವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು. ಆಮೇಲೆ ಬಿಜೆಪಿಯವರೆಲ್ಲ ಶುರು ಮಾಡ್ಕೊಂಡ್ಬಿಟ್ರು, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ರೆ ಖಜಾನೆ ಖಾಲಿ ಆಗ್ಬಿಡ್ತದೆ, ಖಜಾನೆ ಖಾಲಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗ್ತವೆ. ಆಮೇಲೆ ಒಂದು ವರ್ಷ ಮಾತ್ರ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದು, ಒಂದು ವರ್ಷದ ನಂತರ ಮಾಡಕ್ಕಾಗಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ದುಡ್ಡು ಒದಗಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಕಳೆದ 3 ವರ್ಷಗಳಿಂದ ಜಾರಿ ಮಾಡಿದ್ದೇವೆ. ಪ್ರತಿ ವರ್ಷ ಸುಮಾರು 52,000 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇದ್ದೇವೆ. ಎಷ್ಟು? 52,000 ಕೋಟಿ. ಮೊನ್ನೆ ತಾನೇ ಬಜೆಟ್ ಮಂಡಿಸಿದೆ ನಾನು, ವಿಧಾನಸಭೆಯಲ್ಲಿ ಹೇಳಿದೆ 24 ಮಾರ್ಚ್ 2026 ಖರ್ಚು ಮಾಡಿರ್ತಕ್ಕಂಥ ಹಣ ಗ್ಯಾರಂಟಿ ಯೋಜನೆಗಳಿಗೆ 1,31,000 ಕೋಟಿ. 1,31,000
31,000 ಕೋಟಿ ನಿರಂತರವಾಗಿ ನಾವು ಇದನ್ನ ಜಾರಿ ಮಾಡಿದ್ದೇವೆ. ನಾವು ಅಧಿಕಾರಕ್ಕೆ 2023 ಮೇ 20ನೇ ತಾರೀಕು ಬಂದವು. ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದವು. ನಾವು ಅಧಿಕಾರಕ್ಕೆ ಬಂದ ಒಂದು ತಿಂಗಳೊಳಗಡೆನೆ ಅಂದ್ರೆ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದು ಜೂನ್ 10 ಅಥವಾ 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು. ಶಕ್ತಿ ಯೋಜನೆ ನಿಮ್ಗೆಲ್ಲ ಗೊತ್ತಿದೆ. ಶಕ್ತಿ ಯೋಜನೆ ಅಂದ್ರೆ ಏನು ಅಂತ ಕೇರಳದಲ್ಲೂ ಕೂಡ ಜಾರಿ ಈಗ ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಜನಸಂಖ್ಯೆ ಇರ್ತಕ್ಕಂಥದ್ದು 7 ಕೋಟಿ, ಸುಮಾರು 7 ಕೋಟಿ. ಅದರಲ್ಲಿ ಮಹಿಳೆಯರಿರ್ತಕ್ಕಂಥದ್ದು 3.5 ಕೋಟಿ. 3.5 ಕೋಟಿ ಮಹಿಳೆಯರು ಕೂಡ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಓಡಾಡಬಹುದು. ಇಲ್ಲಿನೂ ಕೂಡ ಕೇರಳದಲ್ಲಿ ಇಂದಿರಾ ಗ್ಯಾರಂಟಿ ಅಲ್ಲ, ಇಂದಿರಾ ಗ್ಯಾರಂಟಿ 5 ಗ್ಯಾರಂಟಿ, ಇಂದಿರಾ ಗ್ಯಾರಂಟಿಗಳು. ಅದರಲ್ಲಿ ಶಕ್ತಿ ಯೋಜನೆ ನಮ್ಮಲ್ಲಿ ಇರ್ತಕ್ಕಂಥದ್ದು. ಶಕ್ತಿ ಯೋಜನೆ ನಿಮ್ಮಲ್ಲಿ ಏನಂತ ಕರೀತೀರಿ? ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತಕ್ಕಂಥದ್ದು. KSRTC ಬಸ್ನಲ್ಲಿ ಫ್ರೀಯಾಗಿ ಇನ್ಮೇಲೆ ಈ ಚುನಾವಣೆ ಆದ್ಮೇಲೆ ನೀವು ಯಾರು ಕೂಡ ದುಡ್ಡು ಕೊಡಬೇಕಾಗಿಲ್ಲ. ಹೆಣ್ಮಕ್ಳು ಯಾರು ದುಡ್ಡು ಕೊಡಬೇಕಾಗಿಲ್ಲ. ಅದು ಕಳೆದ 3 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ, ನಿಮಗೆ ಬಸ್ಸು ಕೊಡ್ತಕ್ಕಂಥ ದುಡ್ಡಿದೆಯಲ್ಲ, ಟಿಕೆಟ್ ತಗೋಬೇಕಲ್ಲ, ಆ ದುಡ್ಡು ಉಳಿತಾಯ ಆಗುತ್ತೆ. ಅದು ಬೇರೆ ಬಾಬುಗಳಿಗೆ ಖರ್ಚು ಮಾಡೋಕ್ಕಾಗಲ್ವಾ? ಮತ್ತೆ ಇದು ಒಳ್ಳೆ ಕಾರ್ಯಕ್ರಮ ಅಲ್ವಾ? ಎಕನಾಮಿಕ್ಸ್ ನಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಒಂದು ಥಿಯರಿ ಇದೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ ಅಂತಂದ್ರೆ ಸಾಮಾಜಿಕವಾಗಿ ಹಣವನ್ನು ಹೂಡಿಕೆ ಮಾಡೋದು. ಸಾಮಾಜಿಕವಾಗಿ ಹಣವನ್ನು ಹೂಡಿಕೆ ಮಾಡೋದು. ಇದು ವೇಸ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಸ್ ಚಾರ್ಜ್ ಕೊಡ್ತಿದ್ರಲ್ಲ, ಆ ದುಡ್ಡು ಉಳಿತಾಯ ಆಗತ್ತೆ. ಕೆಲಸಗಳಿಗೆ ಹೋಗ್ಬೋದು, ದೇವಸ್ಥಾನಗಳಿಗೆ ಹೋಗ್ಬೋದು, ಪ್ರವಾಸಿ ಕೇಂದ್ರಗಳಿಗೆ ಹೋಗ್ಬೋದು, ನಿಮ್ಮ ತವರು ಮನೆಗಳಿಗೆ ಹೋಗ್ಬೋದು. ನೀವು ನಿಮ್ಮ ಈ ದುಡ್ಡು ಉಳಿತಾಯ ಪೂರ ಆಗಿ ನಿಮ್ಮ ಪರ್ಚೇಸಿಂಗ್ ಪವರ್ ಹೆಚ್ಚಾಗ್ತದೆ. ಆಗುತ್ತಾ ಇಲ್ಲ? ಮತ್ತೆ ಯಾರು ಓಟ್ ಹಾಕ್ತೀರಿ? ಅಶ್ರಫ್ಗೆ ಓಟ್ ಹಾಕ್ಬೇಕಲ್ಲ, ಅಲ್ವೇನ್ರಿ? ಅದು ಗೊತ್ತು ನನಗೆ. ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ತಿಂಗಳಿಗೆ 1,000 ರೂಪಾಯಿ. ನಮ್ಮಲ್ಲಿ ಮನೆ ಯಜಮಾನಿಗೆ 2,000 ರೂಪಾಯಿ. ಮನೆ ಯಜಮಾನಿಗೆ 1,26,00,000 ಮಹಿಳೆಯರಿಗೆ. ಎಷ್ಟು?
1,26,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ. ಇದು ಬಿಜೆಪಿಯವರು ಕೊಡ್ತಾ ಇದ್ದಾರ? ಬಿಜೆಪಿಯವ್ರಿಗೆ ಇಂಥವೆಲ್ಲ ಮಾಡಿ ಗೊತ್ತೇ ಇಲ್ಲ. ಯಾಕಂತಂದ್ರೆ ಜನಪರವಾದಂತ ಕಾರ್ಯಕ್ರಮಗಳು, ಬಡವರಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಯಾವತ್ತೂ ಕೂಡ ಅವರು ಮಾಡಿಲ್ಲ. ಆದ್ರೆ ಕೆಲವು ಕಡೆ ಕಾಪಿ ಮಾಡಿಬಿಟ್ರು. ಯಾವ ವಿರೋಧ ಮಾಡ್ತಿದ್ದವರು ಕೆಲವು ಕಡೆ ಕಾಪಿ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಕಾಪಿ ಮಾಡಿಬಿಟ್ರು. ಅದು ಕಡಿಮೆ ಮಾಡಿಬಿಟ್ಟಿದ್ದಾರೆ ಈ ಸಾರಿ. ಕರ್ನಾಟಕ ಒಂದೇ ರಾಜ್ಯ, ನುಡಿದಂತೆ ನಡೆದಿರ್ತಕ್ಕಂಥ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ. ಹಾಗೇನೆ ಕೇರಳ ರಾಜ್ಯದಲ್ಲೂ ಕೂಡ ನುಡಿದಂತೆ ನಡೀತದೆ. UDF ನಡೀತದಲ್ವಾ? ನಿಮ್ಗೆಲ್ಲ ನಂಬಿಕೆ ಇದೆಯಲ್ವಾ? ವಿಶ್ವಾಸ ಇದೆಯಲ್ವಾ? ನಿಮ್ಗೆ ನಂಬಿಕೆ ವಿಶ್ವಾಸ ಇದ್ರೆ ದಯಮಾಡಿ UDF ಕ್ಯಾಂಡಿಡೇಟ್ ಆದಂತ ಅಶ್ರಫ್ ಅವರಿಗೆ ಕೊಡಬೇಕು. ಆಮೇಲೆ ಇನ್ನೊಂದು ಗ್ಯಾರಂಟಿ ಯೋಜನೆ ನಾವು ಮಾಡಿದ್ದು ಯಾವುದಪ್ಪ ಅಂದ್ರೆ ಗೃಹ ಜ್ಯೋತಿ ಅಂದ್ರೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಯಾರಾದ್ರೂ ಕರೆಂಟ್ ಬಿಲ್ ಕಟ್ತಾರ? ನೀವ್ಯಾರು ಇಲ್ಲಿ ಗೊತ್ತಿಲ್ಲ ನನಗೆ ಮಾಡಿಲ್ಲ. ಫ್ರೀ ಕರೆಂಟ್ ಯಾರು ಬಡವರು ಯಾರು ಕೂಡ 100ಕ್ಕೆ 100 ಯಾರು ಕರೆಂಟ್ ಬಿಲ್ ಅನ್ನ ಕಟ್ಟಾಗಿಲ್ಲ. ಕರೆಂಟ್ ಬಿಲ್ ಅನ್ನ ಕಟ್ಟಾಗಿಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ. UDF ಬಡವರ ಪರವಾಗಿರ್ತಕ್ಕಂಥ ಅಲಯನ್ಸ್, ನೀವು 10 ವರ್ಷ LDF ಕೆಲಸ ಮಾಡಿದೆ, 10 ವರ್ಷಗಳ ಕಾಲ. ಇವತ್ತು ಕೇರಳದಲ್ಲಿ ಏನಾಗಿದೆ? ಆಮೇಲೆ ಬರ್ತೀನಿ ನಾನು ಇದಕ್ಕೆ. ಆಮೇಲೆ ಇನ್ನೊಂದು ಗ್ಯಾರಂಟಿ ಯೋಜನೆ ನಾವು ಮಾಡಿರ್ತಕ್ಕಂಥದ್ದು ಅನ್ನಭಾಗ್ಯ. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿರುವಾಗ 2014ಕ್ಕಿಂತ ಹಿಂದೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಜಾರಿಗೆ ತಗೊಬಂದ್ರು. ಫುಡ್ ಸೆಕ್ಯೂರಿಟಿ ಆಕ್ಟ್ ನಲ್ಲಿ ಪ್ರತಿ ಒಂದು ಕುಟುಂಬಕ್ಕೆ 5 kg ಅಕ್ಕಿ ಕೊಡ್ತೀವಿ, ಆದ್ರೆ ಕಡಿಮೆ ದುಡ್ಡಿನಲ್ಲಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಫುಡ್ ಸೆಕ್ಯೂರಿಟಿ ಆಕ್ಟ್. ಅದನ್ನ ನರೇಂದ್ರ ಮೋದಿ ಅವರು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಯಾರು ವಿರೋಧ ಮಾಡಿದ್ರು ಹೋಗ್ತೀರಾ? ನರೇಂದ್ರ ಮೋದಿ ಅವರು ದುರುಪಯೋಗ ಮಾಡ್ಕೊತಾರೆ ಅನ್ನಭಾಗ್ಯ. ನಾನು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದೆ. 5 kg ಅಕ್ಕಿಯನ್ನು 1 ರೂಪಾಯಿ ಕೊಡ್ತಾ ಇದ್ದೆ ಪ್ರಾರಂಭದಲ್ಲಿ. ಆಮೇಲೆ ಪುಕ್ಕಟೆಯಾಗಿ ಕೊಡಕ್ ಶುರು ಮಾಡಿದೆ. 5 kg ಅಕ್ಕಿಯನ್ನು ಪುಕ್ಕಟೆಯನ್ನು ಕೊಡಕ್ ಶುರು ಮಾಡಿದೆ. ಆಮೇಲೆ 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡಕ್ ಶುರು ಮಾಡಿದೆ. ಈ ಬಿಜೆಪಿಯವರು ಬಂದು 7 kg ಇಂದ 5 kg ಮಾಡಿದ್ರು. 5 kg ಮಾಡಿದ್ರು. ಆಮೇಲೆ
ನಾನು 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದಾಗ ಇನ್ನ 5 ಕೆಜಿ ಕೊಡ್ತೀನಿ ಅಂತ ಹೇಳಿದೆ. 5 ಕೆಜಿ ಜೊತೆಗೆ ಇನ್ನ 5 ಕೆಜಿ ಕೊಡ್ತೀನಿ ಅಂತ ಹೇಳಿದೆ. ಆದ್ರೆ ಅಕ್ಕಿ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಲಿಲ್ಲ. ಕೇಂದ್ರ ಸರ್ಕಾರ ಒಪ್ಪಲಿಲ್ಲ, ಅಕ್ಕಿ ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಅಕ್ಕಿ ಗೋಡೌನ್ನಲ್ಲಿ ಇದ್ರೂ ಕೂಡ ಅಕ್ಕಿ ಕೊಡ್ಲಿಲ್ಲ ನನಗೆ. ಅದಕ್ಕೋಸ್ಕರ 5 ಕೆಜಿ ಅಕ್ಕಿಗೆ ಎಷ್ಟು ದುಡ್ಡಾಗ್ತದೆ ಅಷ್ಟು ದುಡ್ಡನ್ನ ನೇರವಾಗಿ ಅವರ ಅಕೌಂಟ್ಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಬಿಜೆಪಿಯವರು ಅನೇಕ ಸಾರಿ ಹೇಳಿದ್ದಾರೆ, ಅಕ್ಕಿ ಕೊಡೋದ್ರಲ್ಲಿ ಭ್ರಷ್ಟಾಚಾರ ನಡೀತದೆ. ಹೆಂಗೆ ಭ್ರಷ್ಟಾಚಾರ ನಡೀತದೆ? ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕಿದ್ರೆ ಭ್ರಷ್ಟಾಚಾರ ನಡೀತದ? ಮಧ್ಯವರ್ತಿಗಳ ಹಾವಳಿನೇ ಇಲ್ಲ. ದುಡ್ಡು ನೇರವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅವರ ಅಕೌಂಟ್ಗೆ ನೇರವಾಗಿ ಹೊರಟೋಗುತ್ತೆ. ಆದ್ರಿಂದ ಮಧ್ಯವರ್ತಿಗಳಿರ್ತಕ್ಕಂಥದ್ದು ಇಲ್ಲ, ಲಂಚ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಯುವ ನಿಧಿ ಅಂತೇಳಿ ಇನ್ನೊಂದು ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿದ್ದು ನಾವು. ಇನ್ನೊಂದು ಗ್ಯಾರಂಟಿ ಯೋಜನೆ ಏನಪ್ಪಾ ಅಂತಂದ್ರೆ, ಯುವ ನಿಧಿ ಗ್ಯಾರಂಟಿ ಯೋಜನೆ ಏನಪ್ಪಾ ಅಂತಂದ್ರೆ, ಪದವೀಧರರಿಗೆ, ಅವರು BA ಓದಿರ್ಬೋದು, MA ಓದಿರ್ಬೋದು, BSc ಓದಿರ್ಬೋದು, MSc ಓದಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಯಾವುದೇ ಪದವಿ, ಅವರಿಗೆ ನಿರುದ್ಯೋಗಿ ಯುವಕರಿಗೆ ಯಾರ್ಯಾರು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಅವ್ರಿಗೆಲ್ಲರಿಗೂ ಕೂಡ ತಿಂಗಳಿಗೆ 3,000 ರೂಪಾಯಿ, ತಿಂಗಳಿಗೆ 3,000 ರೂಪಾಯಿ. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸ್ಗೆ, ಡಿಪ್ಲೊಮಾ ಮಾಡಿ ಕೆಲಸ ಸಿಗದೆ ಹೋದ್ರೆ ಅವರಿಗೆ 1,500 ರೂಪಾಯಿ. ಕೇರಳದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆಯಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಿಮಗೆ ನಿರುದ್ಯೋಗ ಕಂಪೇರ್ ಮಾಡಿದ್ರೆ ಕೇರಳಕ್ಕೂ ಕರ್ನಾಟಕಕ್ಕೂ ಕೂಡ ನಿರುದ್ಯೋಗದ ಸಮಸ್ಯೆ ಎಲ್ಲ ಕಡೆ ದೇಶದಲ್ಲಿ ಎಲ್ಲ ಇದೆ ನಿರುದ್ಯೋಗ. ಆದರೆ ಕರ್ನಾಟಕದಲ್ಲಿ 2.5%, ಕೇರಳದಲ್ಲಿ ಎಷ್ಟಿದೆ ಗೊತ್ತಾ ನಿಮಗೆ? 8%. 8%. ಕೇರಳದಲ್ಲಿ 8%, ಕರ್ನಾಟಕದಲ್ಲಿ 2.5%. ನಿರುದ್ಯೋಗ ಜಾಸ್ತಿ ಆಗಿದೆಯಲ್ವಾ? ಮತ್ತೆ ಪಿಣರಾಯಿ ವಿಜಯನ್ ಏನ್ ಮಾಡ್ತಾ ಇದ್ದಾನು? ಅದಕ್ಕೆ ಓದಂತ ಯುವತಿಯರೆಲ್ಲ ವಿದೇಶಗಳಿಗೆ ಹೊರಟೋಗ್ತಾ ಇದ್ದಾರೆ. ನಿರುದ್ಯೋಗದ ಸಮಸ್ಯೆ ದೊಡ್ಡದಾಗಿ ಬೆಳೀತಾ ಇದೆ. ಹಣದುಬ್ಬರನೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಣದುಬ್ಬರನೂ ಕೂಡ ಕೇರಳದಲ್ಲಿ ಜಾಸ್ತಿ ಆಗ್ತಾ ಇದೆ. 8.05 ಹಣದುಬ್ಬರ ಕರ್ನಾಟಕದಲ್ಲಿ, ಕೇರಳದಲ್ಲಿ 8.05. ಕರ್ನಾಟಕದಲ್ಲಿ 4% ಒಳಗಡೆ ಹಣದುಬ್ಬರ, ಇಲ್ಲಿ ಜಾಸ್ತಿ ಆಗಿದೆ, ಡಬಲ್ ಆಗಿದೆ. ಯಾಕೆ ಡಬಲ್ಗಿಂತ ಜಾಸ್ತಿ ಆಗಿದೆ? ಮತ್ತೆ ಪಿಣರಾಯಿ ವಿಜಯನ್ಗೆ ವೋಟ್ ಕೊಡ್ಬೇಕಾ? ಮತ್ತೆ ಅವ್ರ ಪಾರ್ಟಿಗೆ ವೋಟ್ ಕೊಡ್ಬೇಕಾ? LDF ಅಲ್ಲ, LDF ವೋಟ್ ಕೊಡ್ಬೇಕಾ? ಚಾಂಡಿ ಅವರಿದ್ದಾಗ ಕೇರಳ ಹೆಂಗಿತ್ತು, ಇವತ್ತು ಹೆಂಗಿದೆ, ಈ ವ್ಯತ್ಯಾಸ ನೋಡ್ಬೇಕು. ಉಮನ್ ಚಾಂಡಿ ಅವರಿದ್ದಾಗ ಕೇರಳ
ಪರಿಸ್ಥಿತಿ ಹೆಂಗಿತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ, ಇವತ್ತು ಹೆಂಗಿದೆ ಅಂತಕ್ಕಂಥದ್ದನ್ನು ನೋಡಬೇಕು. ಅದರಿಂದ ಆರ್ಥಿಕವಾಗಿ ಬೆಳೀಲೇ ಇಲ್ಲ. ಇವತ್ತು ಕೇರಳ ಸಾಲಗಾರ ರಾಜ್ಯವಾಗಿದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಇದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಇದೆಷ್ಟಿದೆ ಗೊತ್ತಾ? ಕೇರಳದಲ್ಲಿ 3.5%. ಎಷ್ಟು? 3.5%. ಆಮೇಲೆ ಸಾಲ ಒಟ್ಟು ಜಿಡಿಪಿಯ 25% ಒಳಗಡೆ ಇರಬೇಕು. ಇಲ್ಲಿ ಎಷ್ಟು ಪರ್ಸೆಂಟ್ ಇದೆ? 35% ಇದೆ. ಅಂದ್ರೆ ರಾಜ್ಯ ದಿವಾಳಿ ಹತ್ರ ಹೊರಟಿದೆ, ಆರ್ಥಿಕವಾಗಿ ದಿವಾಳಿ ಅಂತ ಹೋಗ್ತಾ ಇದೆ. ಅದರಿಂದ ನೀವು ಮತ್ತೆ LDF ಅಧಿಕಾರಕ್ಕೆ ತಗೊಂಡ್ಬಂದ್ರೆ ಕರ್ನಾಟಕ, ಕೇರಳ ಇನ್ನಷ್ಟು ದಿವಾಳಿ ಆಗ್ತದೆ ಆರ್ಥಿಕವಾಗಿ. ದಯಮಾಡಿ ಬಿಜೆಪಿಗೆ ವೋಟ್ ಕೊಡಬೇಡಿ. ಬಿಜೆಪಿ ಸಂವಿಧಾನ ವಿರೋಧಿ, ಬಡವರ ವಿರೋಧಿ, ಮಹಿಳೆಯರ ವಿರೋಧಿ, ಕಾರ್ಮಿಕರ ವಿರೋಧಿ, ಮತ್ತೆ ರೈತರ ವಿರೋಧಿ. ಅವ್ರಿಗೆ ವೋಟ್ ಕೊಡ್ತಾರ? ನೀವು ಒಟ್ಟಾರೆ ಆರ್ಥಿಕ ಪರಿಸ್ಥಿತಿಯನ್ನ ಅವಲೋಕನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಂಡು ನಾನು ಬಹುಶಃ ಇನ್ನೂ ಒಂದು ಕಾರ್ಯಕ್ರಮ ಇದೆಯಲ್ಲ ಉದಮ, ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಬಹಳ ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ನಾವು ಜಾರಿ ಮಾಡಿದ್ದೇವೆ. ಇಲ್ಲೂ ಕೂಡ ಕೇರಳದಲ್ಲಿಯೂ ಕೂಡ ಇಂದಿರಾ ಗ್ಯಾರಂಟಿ ಯೋಜನೆಗಳನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ನನಗಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲರೂ ಕೂಡ 9ನೇ ತಾರೀಕು ನಿಮ್ಮ ನಂಬರ್ ಎಷ್ಟು? 1 ಏಕ್ ನಂಬರ್ ಚಿಹ್ನೆ ಏಣಿ ಚಿಹ್ನೆ, ಏಣಿ ಚಿಹ್ನೆ ನಿಮಗೆಲ್ಲ ಪರಿಚಯ ಆಗಿದೆ. ಆ ಏಣಿ ಚಿಹ್ನೆಗೆ ವೋಟ್ ಹಾಕೋದ್ರ ಮೂಲಕ ಅಶ್ರಫ್ ಅವರನ್ನ ಮತ್ತೆ ವಿಧಾನಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ, UDFನ ಅಭ್ಯರ್ಥಿ ಅನ್ನ ಕಳಿಸಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಿರಂತರವಾಗಿ ಮಾತನಾಡಿದ